ಮಳೆ ಬರಲಿ ಅಂತ ಸಾಕಷ್ಟು ಆಚರಣೆಗಳನ್ನ ಮಾಡೋದು ನೋಡಿದಿರಿ. ಆದರೆ ಕೂಡ್ಲಿಗಿಯ ರೈತರು ವಿಶೇಷವಾದಂತಹ ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮುಂಗಾರು ಆರಂಭವಾದರೂ ಸಾಕಷ್ಟು ಮಳೆಯ ಕೊರತೆ ಇದೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ವಿಶಿಷ್ಟ ಆಚರಣೆ. ಕಪ್ಪೆಗಳಿಗೆ ಮದುವೆ ಮಾಡಿ ಮಕ್ಕಳ ತಲೆ ಮೇಲೆ ಹೊತ್ತು ಮೆರವಣಿಗೆ. ಕಪ್ಪೆಗಳು ಮದುವೆ ಮಾಡೋದು ನೋಡಿದ್ವಿ, ಆದ್ರೆ ಮಕ್ಕಳ ತಲೆ ಮೇಲೆ ಅದನ್ನ ಹೊತ್ತು ಮೆರವಣಿಗೆ ಮಾಡಿಸೋದು ನೋಡಿರಲಿಲ್ಲ. ಮತ್ತೊಂದೆಡೆ ಕತ್ತೆಗಳಿಗೂ ಮದುವೆ ಮಾಡಿ ಊರಲ್ಲಿ ಮೆರವಣಿಗೆ ಮಾಡಿಸಿದ್ದಾರೆ. ಹೀಗೆ ಮುಂಗಾರು ಕ್ಷೀಣವಾದ ಹಿನ್ನೆಲೆ ಮಳೆರಾಯನಿಗಾಗಿ ವಿಶೇಷ ಪೂಜೆಯನ್ನ ಕೂಡ್ಲಿಗಿ ರೈತರು ಮಾಡ್ತಾ ಇದ್ದಾರೆ. ಒಂದ್ಸಲಿ ಅನ್ನಿಸ್ಬೋದು, ಏನಪ್ಪಾ ಕತ್ತೆಗೆ ಕಪ್ಪೆಗೆ ಮದುವೆ ಮಾಡಿಬಿಟ್ರೆ ಮಳೆ ಬಂದ್ಬಿಡುತ್ತಾ ಅಂತ. ಆದರೆ ರೈತಾಪಿ ವರ್ಗದ ನಂಬಿಕೆಗಳು ನೋಡಿ ಹೇಗಿದೆ. ಪ್ರಕೃತಿಯಲ್ಲಿ ಅವರು ನಂಬಿಕೆ ಇಡ್ತಾರೆ, ಪ್ರಕೃತಿಯಲ್ಲಿರುವ ಪ್ರಾಣಿಗಳ ಮೇಲೆ ಅವರು ನಂಬಿಕೆ ಇಡ್ತಾರೆ. ಕಪ್ಪೆಗಳಿಗೆ ಮದುವೆ ಮಾಡಿಸಿದ್ರೆ ಮಳೆ ಆಗುತ್ತೆ ಅನ್ನೋ ನಂಬಿಕೆ ಶತಶತಮಾನಗಳಿಂದನೂ ಇದೆ, ಗ್ರಾಮೀಣ ಭಾಗಗಳಲ್ಲಿ ಎಸ್ಪೆಷಲಿ. ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈ ಜನರ ಮುಗ್ಧತೆಗೆ ಏನ್ ಹೇಳಬೇಕು ಅಂತ ಗೊತ್ತಾಗಲ್ಲ. ಗ್ರಾಮೀಣ ಭಾಗದ ಆಚರಣೆಗಳು, ಅವರ ನಂಬಿಕೆಗಳು ಬಹಳ ವಿಶಿಷ್ಟ ಅಂತ ಅನ್ಸುತ್ತೆ. ವೀರೇಶ್, ಏನ್ ಹೇಳ್ತೀರಿ? ಮಳೆಯಾಗ್ಲಿ ಅಂತ ಹೇಳಿ ಕಪ್ಪೆಗಳ ಮದುವೆ ಮಾಡಿಸಿರೋದು. ಹೌದು ಸಿಂಧೂರ, ಈ ಒಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಾದ್ಯಂತ ಈ ಬಾರಿಯೂ ಸಹ ಒಂದು ಮುಂಗಾರು ಮಳೆ ಕೈಗೊಟ್ಟಿದೆ ಎಂದು ಹೇಳಬಹುದು. ಪ್ರತಿ ಬಾರಿಗಿಂತ ಈ ಬಾರಿಯೂ ಮುಂಗಾರು ಮುಂಚಿತವಾಗಿಯೇ ಪ್ರಾರಂಭವಾದರೂ ಆದರೆ ಬೇಕಾಗಿರುವಷ್ಟು ಪ್ರಮಾಣದಲ್ಲಿ ಬಾರದೇ ಇರುವುದರಿಂದ ಈ ಒಂದು ಕೂಡ್ಲಿಗಿ ಪಟ್ಟಣದಲ್ಲಿ ಸಾರ್ವಜನಿಕರು ಮತ್ತು ರೈತರು ಹಾಗೂ ಇತರೆ ಭೂಮಿ ತಾಯಿಯನ್ನೇ ನಂಬಿಕೊಂಡಿರ್ತಕ್ಕಂತಹ ಜನರು ಈ ಒಂದು ಮಳೆಗಾಗಿ ಸಾಕಷ್ಟು ರೀತಿಯಾದಂತಹ ಗಂಗಾ ಪರಮೇಶ್ವರಿ ದೇವಿಯನ್ನು ಪೂಜೆಯೂ ಮಾಡಿಸಿದ್ದಾರೆ. ತದನಂತರ ಮತ್ತೆ ಒಂದೊಂದಾಗಿ ಮಾಡ್ತಾ ಬೇರೆ ಬೇರೆವಾದಂತಹ ಒಂದು ಆಚಾರ ಸಂಪ್ರದಾಯ ಮತ್ತು ಕ್ರಮಬದ್ಧತೆಗಳನ್ನು ಆಚರಿಸ್ತಾ ಬಂದಿದ್ದಾರೆ ಅನ್ನತಕ್ಕಂಥದ್ದು ಇಲ್ಲಿ ಕಾಣಬಹುದಾಗಿದೆ. ಮುಖ್ಯವಾಗಿ ಈ ಒಂದು ಕತ್ತೆಗಳಿಗೆ ಅಂದ್ರೆ ಒಂದು ಹೆಣ್ಣು ಕತ್ತೆ ಮತ್ತು ಒಂದು ಗಂಡು ಕತ್ತೆಯನ್ನು ತಂದು ಈ ಒಂದು ಮದುವೆ ಮಾಡಿಸುವಂತಹ ಕಾರ್ಯ ಮಾಡಿ ಊರು ತುಂಬಾ ಮೆರವಣಿಗೆ ಮಾಡಿಸಿ ಎಲ್ಲಾ ದೇವಸ್ಥಾನಗಳಿಗೆ ಹೋಗುವಂತಹ ಕಾರ್ಯ ಮಾಡ್ತಾರೆ. ತದನಂತರ ಇನ್ನೊಂದು ದಿನ ಮತ್ತೆ ಈ ಒಂದು ಕಪ್ಪೆಗಳನ್ನು ಅಂದ್ರೆ 2 ಕಪ್ಪೆಗಳನ್ನು ಹಿಡಿದು ಶಾಸ್ತ್ರೋತ್ತರವಾಗಿ ಈ ಒಂದು ಹೂವಿನ ಹಾರ ಮತ್ತು ಎಲೆ ಅಡಿಕೆ ಮತ್ತು ಕುಬುಸವನ್ನು ಇಟ್ಟು ಈ ಒಂದು ಹುಡುಗನ ತಲೆಯ ಮೇಲೆ ತುಂಬಿದ ನೀರಿನ ಕೊಡದ ಮೂಲಕ ಸ್ನಾನ ಮಾಡಿಸಿ ಅವನನ್ನು ಕಪ್ಪೆಯನ್ನು ಹೊತ್ತು ಊರಿನ ಎಲ್ಲಾ ದೇವಸ್ಥಾನಗಳನ್ನು ತಿರುಗುವಂತಹ ಒಂದು ವಿಶಿಷ್ಟವಾದಂತಹ ಆಚರಣೆಯನ್ನು ಮಾಡುವುದರ ಮೂಲಕ ಮಳೆರಾಯನಿಗಾಗಿ ಕೂಡ್ಲಿಗಿ ಪಟ್ಟಣದ ಜನರು ಅಥವಾ ಕೂಡ್ಲಿಗಿ ತಾಲೂಕಿನ ವ್ಯಾಪ್ತಿಯ ಜನರೆಲ್ಲರೂ ಸಹ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಕೂಡ್ಲಿಗಿ ತಾಲೂಕಿಗೆ ಯಾವುದೇ ರೀತಿಯಾದಂತಹ ನೀರಾವರಿ ಸೌಲಭ್ಯವಿಲ್ಲ. ಇದ್ರೂ ಸಹ ಅಂಚಿನ ಭಾಗದಲ್ಲಿ ಕೆಲ ಭೂಮಿಗಳಿಗೆ ಮಾತ್ರ ಬರುವಂತಹ ಪರಿಸ್ಥಿತಿ ಇರುವುದರಿಂದಾಗಿ ಮಳೆಯ ನೀರನ್ನೇ ನಂಬಿಕೊಂಡಿರ್ತಕ್ಕಂತಹ ಈ ಕ್ಷೇತ್ರದ ಜನರು ಮಳೆರಾಯ ಬಂದಿಲ್ಲ ಅಂದರೆ ಈ ಭೂತಾಯಿಯನ್ನು ಈಗಾಗಲೇ ಹದ ಮಾಡಿ ಇಟ್ಟುಕೊಂಡಿದ್ದು ಕೆಲ ಕಡೆ ಎಲ್ಲ ಈ ಒಂದು ಬಿತ್ತನೆಯನ್ನು ಸಹ ಮಾಡಿದ್ದಾರೆ. ಆದ್ರೆ ಮಳೆರಾಯ ಬಂದಿಲ್ಲ ಅಂದ್ರೆ ಎಲ್ಲವೂ ವ್ಯರ್ಥ ಆಗ್ತದೆ. ಒಂದು ವರ್ಷದವರೆಗೆ ಮತ್ತೆ ನಾವು ಏನು ಕೃಷಿಯನ್ನು ಮಾಡಲಾಗುವುದಿಲ್ಲ, ಹಾಗೆ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆಯನ್ನು ಆಗದೆ ಈ ಒಂದು ಪ್ರಮುಖ ಸಿಟಿಗಳಿಗೆ ಅಂದ್ರೆ ಬೆಂಗಳೂರು ಬಾಂಬೆ ಅಂತಹ ಸಿಟಿಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಹೇಗಾದ್ರೂ ಮಾಡಿ ಮಳೆರಾಯ ಬಂದು ರೈತಾಪಿ ವರ್ಗವನ್ನು ಕಾಪಾಡಬೇಕೆಂದು ಈ ರೀತಿಯಾದಂತಹ ವಿಶಿಷ್ಟ ಆಚರಣೆಗಳಿಗೆ ಮುಂದಾಗಿದ್ದಾರೆ ಸಿಂಧೂರ. ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.